ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 7वीं कक्षा हिंदी 7ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 6 ಎಸ್ ಕಲಿಕಾ ಫಲ 6 ಸಭಿ ಗತಿವಿಧಿ ಕೆ ಉತ್ತರ ಎಲ್ಲ ಚಟುವಟಿಕೆಗಳ ಉತ್ತರಗಳನ್ನು ಈ ಒಂದೇ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಕಲಿಕಾ ಫಲ 6ರ ಎಲ್ಲ ಚಟುವಟಿಕೆಗಳ ಪ್ರಶ್ನೆಗಳ ಉತ್ತರಗಳನ್ನು. ಸೊ ಕಲಿಕಾ ಫಲ 6 ಬಂದ್ಬಿಟ್ಟು ನಯ ಶಬ್ದೋ ಕಾ ವಾಕ್ಯೋं में प्रयोग करेंगे. ಹೊಸ ಶಬ್ದಗಳನ್ನ ವಾಕ್ಯಗಳಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ ಉಪಯೋಗಿಸ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 1 ವಾಕ್ಯ ರಚನಾ. कसरत कर बगदड़ मत कर बर्तन इधर मत रख शबनम इधर आ थर मस रख झटपट झटमल पकड़ अनवर गड़बड़ मत कर अमन उपवन आ गणपत थर मस पकड़ ಅಂತಕ್ಕಂಥ ಸೊ ಸರಳವಾದ ವಾಕ್ಯಗಳಿತ್ತು. ಈ ವಾಕ್ಯಗಳನ್ನು ಓದಿ ಬರೀತಕ್ಕಂಥದ್ದು. ಎಸ್ अभ्यास 6.1 निम्नलिखित शब्दों की सहायता से नमूने के अनुसार वाक्यों की रचना कीजिए. ಇಲ್ಲಿ ಏನು ಮಾಡಿದ್ದಾರೆ, ಈ ಶಬ್ದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. उत्तर ನೋಡುವ. राहुल बाजार गया, बाजार में भीड़ है, मैं बाजार से किताब लाया. पिताजी बाजार गए, बाजार में रिक्शा है, बाजार की सड़कें लोगों से भरे हैं, बाजार में फल मिलते हैं ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದ್ರೆ ಆ ಒಂದು ಎಸ್ ಪದಬಂಧದಲ್ಲಿರ್ತಕ್ಕಂಥ ಪದಗಳ ಚಕ್ರದಲ್ಲಿರ್ತಕ್ಕಂಥ ಪದಗಳನ್ನು ತೆಗೆದುಕೊಂಡು ವಾಕ್ಯಗಳನ್ನು ರಚಿಸ್ತಕ್ಕಂಥದ್ದಿತ್ತು. बाजार में सब्जी सस्ती मिलती है. नेक्स्ट अभ्यास 6.2 ದಲ್ಲಿ ನಮೂನೆ ಕೆ ಅನುಸಾರ ವಾಕ್ಯ ಲಿಖಿಯೇ. ಸೊ ಇಲ್ಲಿ ಏನು ಮಾಡಬೇಕು, ಉದಾಹರಣೆಗೆ ಅನುಸಾರವಾಗಿರ್ತಕ್ಕಂಥ ವಾಕ್ಯಗಳನ್ನು ಬರಿಬೇಕು. ಬಂದರ್ ಪೇಡ್ ಪರ್ ಕೂದ್ ರಹಾ ಹೇ ಅಂತ ಇದೆ. ಸೊ ಕೂದನ ಇದನ್ನ ಏನು ಮಾಡಿದ್ದಾರೆ, ಕೂದ್ ರಹಾ ಹೇ ಅಂತ ತಗೊಂಡಿದ್ದಾರೆ, ಕೂದ್ ಅಂದಂಗೆ. ಓಕೆ, ಎಸ್ ಮೂಲ ಒಂದು ಧಾತು ತಗೊಂಡಿದ್ದಾರೆ. ದೌಡನ ಅಂದ್ರೆ ದೌಡ್, ಖಾನಾ ಅಂದ್ರೆ ಖಾ, ಪೀನಾ ಅಂದ್ರೆ ಪಿ, ಸೋನಾ ಅಂದ್ರೆ ಸೋ. ಸೊ ಇಷ್ಟು ಏನಾಗಬೇಕಾಗಿತ್ತು, ಬಿಟ್ಟ ಸ್ವರದಲ್ಲಿ ಉತ್ತರಗಳನ್ನು ತುಂಬಬೇಕಾಗಿತ್ತು. 2ರಲ್ಲಿ ದೌಡ್, 3ನೇದು ಖಾ, 4ನೇದು ಪಿ, 5ನೇದು ಸೋ. ಇನ್ನ 6.3 ದಲ್ಲಿ ಏನು ಕೇಳಿದ್ದಾರೆ, ಕಾ ಕಿ ಕೆ ಪ್ರಯೋಗ ಕರ್ಕೆ ವಾಕ್ಯ ಬನಾಯಿ. ಇಲ್ಲಿ ಕಾ ಕಿ ಕೆ ಇವುಗಳನ್ನು ಉಪಯೋಗಿಸಿ ವಾಕ್ಯವನ್ನು ಏನು ಮಾಡಬೇಕು, ರಚನೆಯನ್ನು ಮಾಡಬೇಕಾಗಿತ್ತು. ನೋಡುವ ಏನಿದೆ ಅಂತ. 1ನೇದು ರಾಜು ಕಾ ಭಾಯಿ ಮಹೇಶ್ ಹೇ, ರಾಜು ಕಿ ಬಹನ್ ಲೀಲಾ ಹೇ, ರಾಜು ಕೆ ದೋಸ್ತ್ अच्छे है ಅಂತಕ್ಕಂಥದ್ದು ಇದಿತ್ತು. ಇನ್ನ रामू की किताब बढ़िया है, रामू का धूप का चश्मा है, रामू के पास बहुत खिलौने हैं ಅಂತಕ್ಕಂಥದ್ದು ಈ ವಾಕ್ಯಗಳು ಇತ್ತು. ಇನ್ನ शामू का बैल सफेद है, शामू की बकरी चालाक है, शामू का कुत्ता भौंकता है ಅಂತಕ್ಕಂಥದ್ದು ಈ ವಾಕ್ಯಗಳು ಇತ್ತು. ಇಲ್ಲಿ ನಾವೇನ್ ಮಾಡಿದೀವಿ, ಕಾ ಕಿ ಕೆ ಅಂತಕ್ಕಂಥದ್ದು ಉಪಯೋಗವನ್ನ ಮಾಡಿದೀವಿ. ನೆನಪಿಟ್ಕೊಡ್ರಿ, ಕಾ ಅಂದ್ರೆ ಪುಲ್ಲಿಂಗ, ಕಿ ಅಂದ್ರೆ ಸ್ತ್ರೀಲಿಂಗ, ಕೆ ಅಂದ್ರೆ ಎಸ್ ಅದೇನಾಗ್ತದಪ್ಪ ಅಂದ್ರೆ ಆಧಾರ ವಾಚಕ ಇರ್ತದ, ಸಮಾನ ರೂಪ ಹಿರಿಯರಿಗೆ ಬಳಸಲಿಕ್ಕೆ ನಾವು ಕೆ ಅನ್ನ ಏನ್ ಮಾಡ್ತೀವಿ, ಬಳಸ್ತೀವಿ. ಇಲ್ಲಿ ರಾಜು ಕಾ ಭಾಯಿ ಅಂತಂದ್ರೆ ಭಾಯಿ ಅಂತಕ್ಕಂಥದ್ದು ಪುಲ್ಲಿಂಗ. ಎಸ್ ರಾಜು ಕಿ ಬಹನ್ ಅಂದ್ರೆ ಏನು, ಸ್ತ್ರೀಲಿಂಗ. ಸೊ ದೋಸ್ತ್ ಅಂದ್ರೆ ಏನ್ ಮಾಡಿದ್ರು, ಅದು ಬಹುವಚನನೂ ಇದೆ ಮತ್ತು ಗೌರವ ಸೂಚಕವಾಗಿ ಕೆ ಅಂತ ಇಲ್ಲಿ ಏನ್ ಮಾಡ್ತೀವಿ, ನಾವು ಬಳಸ್ತೀವಿ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಕಾ ಕಿ ಕೆ. ಇನ್ನು ಮುಂದೆ ಎಸ್ ಇಲ್ಲಿಗೆ ಚಟುವಟಿಕೆ 1 ಮುಗಿತು. ಇನ್ನು 2ನೇ ಚಟುವಟಿಕೆದಲ್ಲಿ ಏನಿದೆ ಅಂದ್ರೆ ಸಾರ್ಥಕ ವಾಕ್ಯ ಬನಾನಾ ಸೀಖೆಂಗೆ. 6.4 ದಲ್ಲಿ ಏನಿದೆ ಅಂದ್ರೆ रिक्त स्थानों में उचित शब्द लिखकर सार्थक वाक्य बनाइए. नेहरू जी भारत के प्रधानमंत्री, वे बच्चों से बहुत प्यार, मुझे गुलाब के फूल, मुझे पाठशाला जाना पसंद अच्छा लगता है, हम प्रतिदिन पाठशाला जाते हैं ಅಂತಕ್ಕಂಥ ಶಬ್ದಗಳು ಇತ್ತು. 1ನೇದು ಪ್ರಧಾನಮಂತ್ರಿ, 2ನೇದು ಪ್ಯಾರ್, 3ನೇದು ಫೂಲ್, 4ನೇದು ಅಚ್ಚಾ, 5ನೇದು ಪಾಠಶಾಲಾ. ನೆಕ್ಸ್ಟ್ 6.5 ದಲ್ಲಿ ಏನು ಕೊಟ್ಟಿದ್ದಾರೆ, ತಾಲಿಕಾ ಕಿ ಸಹಾಯತಾ ಸೆ ಅರ್ಥಪೂರ್ಣ ವಾಕ್ಯ ರಚನಾ ಕೀಜಿಯೆ. ಈ 3 ಕೋಷ್ಟಕದಲ್ಲಿರ್ತಕ್ಕಂಥ ಶಬ್ದಗಳನ್ನು ತೆಗೆದುಕೊಂಡು ಅರ್ಥಪೂರ್ಣ ವಾಕ್ಯಗಳನ್ನು ಏನು ಮಾಡಬೇಕು, ರಚನೆಯನ್ನ ಮಾಡಬೇಕು. ಉತ್ತರ ನೋಡೋಣ. ವಹ ಏಕ್ ಉಪಾಯ ಸುझा, वह पानी की खोज में निकली, गिलहरी की प्यास बुझ गई, मेरा गला सूख रहा है, मुझे एक उपाय सूझा ಅಂತಕ್ಕಂಥದ್ದು ಈ ವಾಕ್ಯಗಳನ್ನು ನೀವು ಏನು ಮಾಡಬಹುದಾಗಿತ್ತು, ಅರ್ಥ ಕೊಡ್ತಕ್ಕಂಥ ವಾಕ್ಯಗಳನ್ನಾಗಿ ರೆಡಿ ಮಾಡಬಹುದಿತ್ತು. ಇನ್ನು ಮುಂದೆ ಎಸ್ ಇಲ್ಲಿಗೆ ಚಟುವಟಿಕೆ 2 ಮುಗಿತು. ಇನ್ನು ಮೂಲ್ಯಾಂಕನ ಇದೆ, ಮೌಲ್ಯಮಾಪನ ಚಟುವಟಿಕೆಯಲ್ಲಿ. ಸೊ 1ನೇದು ಚಿತ್ರ ದೇಖಕರ್ ನಮೂನೆ ಕೆ ಅನುಸಾರ ವಾಕ್ಯ ಬನಾಯಿ. ಇಲ್ಲಿ ಚಿತ್ರ ನೋಡಬೇಕು,
ಅವರು ಒಂದು ವಾಕ್ಯ ಕೊಟ್ಟಿದ್ರು, ಪೇಡ್ ಪರ್ ಕವ್ವಾ ಬೈಟಾ ಹೇ ಅಂತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಾಕ್ಯ ಇದೆ. ಉಳಿದ ಚಿತ್ರಗಳನ್ನ ನೋಡಿ ವಾಕ್ಯಗಳನ್ನ ರಚನೆಯನ್ನ ಮಾಡಬೇಕಿತ್ತು. ಉತ್ತರ ನೋಡುವ. ಏನ್ ಬರಿಬಹುದು? ಕೋವೆ ಕೆ ಮುಹು ಮೇ ರೋಟಿ ಕಾ ಟುಕಡಾ ಹೇ. ಆ ಕಾಗೆಯ ಬಾಯಿಯಲ್ಲಿ ಏನದಪ್ಪ ಅಂದ್ರೆ ರೊಟ್ಟಿಯ ತುಣುಕು ಇದೆ. ಪೇಡ್ ಕೆ ಪಾಸ್ ಲೋಮಡಿ ಬೈಠಾ ಹೇ. ಆ ಮರದ ಬಳಿ ನರಿ ಕುಂತಿದೆ. ಲೋಮಡಿ ಕೋ ದೇಖರ್ ಕವ್ವಾ ಕಾವ್ ಕಾವ್ ಕರ್ನೆ ಲಗ. ಆ ನರಿಗೆ ನೋಡಿ ಕಾಗೆ ಏನ್ ಮಾಡ್ತದಪ್ಪ ಅಂದ್ರೆ ಕಾವ್ ಕಾವ್ ಅಂತ ಕೂಗ್ತದ. ಕೋವೆ ಕೆ ಮುಹು ಸೆ ರೋಟಿ ಕಾ ಟುಕಡಾ ಗಿರ್ ಪಡ. ಆ ಒಂದು ಕಾಗೆಯ ಬಾಯಲ್ಲಿರ್ತಕ್ಕಂಥ ರೊಟ್ಟಿಯ ತುಣುಕು ಕೆಳಗೆ ಬೀಳ್ತದ. ಲೋಮಡಿ ರೋಟಿ ಕಾ ಟುಕಡಾ ಲೇಕರ್ ಭಾಗ ಗಯ. ಆ ನರಿ ಏನ್ ಮಾಡ್ತದಪ್ಪ ಅಂದ್ರೆ ಆ ರೊಟ್ಟಿಯ ತುಣುಕನ್ನ ತೆಗೆದುಕೊಂಡು ಓಡಿ ಹೋಗ್ತದ ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ಸಂಬಂಧಪಟ್ಟಂತೆ ಒಂದು ಚಿತ್ರಕ್ಕನುಗುಣವಾಗಿ ವಾಕ್ಯಗಳಿದ್ದು. ಚಿತ್ರ ಸ್ಪಷ್ಟವಿಲ್ಲ, ಬಟ್ ಆದ್ರೂ ಕೂಡ ಏನ್ ಮಾಡಿದ್ದೀನಿ, ಅದಕ್ಕೆ ಸಮಂಜಸವಾಗಿರ್ತಕ್ಕಂಥ ವಾಕ್ಯಗಳಿದಾವೆ, ಸರಿ ಇದಾವೆ, ನೋಡ್ಬೋದು. ಇನ್ನ ಲಾಸ್ಟ್ ಆಗಿರ್ತಕ್ಕಂಥದ್ದಿತ್ತು ಈ ಕಲಿಕಾ ಫಲದಲ್ಲಿ ಇರ್ತಕ್ಕಂಥ ತಾವುಗಳು ಬರೀತಕ್ಕಂಥದ್ದು. ನಿಮ್ನ ಲಿಖಿತ ಶಬ್ದ ಒಮ್ಮೆ ವಾಕ್ಯ ಬನಾಯಿ. ಈ ಶಬ್ದ ಕೊಟ್ಟಿದ್ದಾರೆ, ಅವುಗಳಿಂದ ವಾಕ್ಯಗಳನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡುವ. ಎಸ್ ಮಕಾನ್ ಅಂದ್ರೆ ಏನ್ ಬರಿಬಹುದು? ಮೇರಾ ಮಕಾನ್ ಬಹುತ್ ಬಡಾ ಹೇ. ಬಾಲಕ್ ಅಂದ್ರೆ ಎಸ್ ವಹ ಬಾಲಕ್ ಹೋಶಿಯಾರ್ ಹೇ. ಆ ಹುಡುಗ ತುಂಬಾ ಜಾಣ ಇದ್ದಾನೆ. गाय ಅಂತ ಇದೆ, गाय का रंग सफेद है. ಎಸ್ ನೆಕ್ಸ್ಟ್, ಮೇರೆ ಮಾತಾಜಿ ಕಾ ನಾಮ್ ಲೀಲಾ ಹೇ. ಸೊ ನನ್ನ ತಾಯಿ ಹೆಸರು ಲೀಲಾ. ಜಮೀನ್, ಜಮೀನ್ ಪರ್ ಪಾನಿ ಬಹ ರಹಿ ಹೇ. ಎಸ್ ನೆಲದ ಮೇಲೆ ನೀರು ಹರಿತಾ ಇದೆ. ಕುತ್ತಾ ಇದೆ, ಕುತ್ತಾ ಜೋರ್ ಜೋರ್ ಸೆ ಭೌಂಕ್ ರಹಾ ಹೇ. ನಾಯಿ ಜೋರು ಜೋರಾಗಿ ಬೊಗಳುತ್ತಿದೆ. ಪೇಡ್ ಇದೆ, ಪೇಡ್ ಕೆ ಪತ್ತೆ ಸೂಕೆ ಹೇ. ಮರದ ಎಲೆಗಳು ಒಣಗಿದಾವೆ. ಘಡ ಇದೆ, ಘಡ ಮೇ ಪಾನಿ ಹೇ. ಕೊಡದಲ್ಲಿ ನೀರಿದೆ ಅಂತಕ್ಕಂಥದ್ದು ಏನ್ ಮಾಡಬಹುದಿತ್ತು, ನಾವುಗಳು ಬರಿಬೇಕಿತ್ತು. ಇಷ್ಟು ಎಸ್ 7ನೇ ತರಗತಿಗೆ ಸಂಬಂಧಪಟ್ಟಂತೆ ಕಲಿಕಾಫಲ 6ರಲ್ಲಿ ಎಲ್ಲಾ ಚಟುವಟಿಕೆಗಳ ಉತ್ತರಗಳನ್ನು ನಾವೇನ್ ಮಾಡಿದ್ದೀವಿ, ನಿಮಗೆ ಕೊಟ್ಟಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀವಿ.